ಮತ್ತೆ ಇಬ್ರು ಜಗಳ ಆಡತ್ತಾರ. ನಂಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಭಾಳ ಡೇಂಜರ್ ಬೈ. ಇಲ್ಲಿ ಒಳಗೆ ಬಂದು ನಿಂತ್ರಿ ಹೇಳ್ಬೇಕು, ನೀವು ಇದು ಯಾರು ಕಟ್ಸ್ಯಾರ? ಚಂದ ವಿಡಿಯೋ ಮಾಡ್ಬೇಕನ್ನತ್ತೀನಿ. ಯಾರೂ ಮಂದಿಲ್ಲ ಟೈಮಿಗೆ ಬಂದಿನ ಬೇಕಂತ, ಯಾರೂ ಮಂದಿಲ್ಲ ಟೈಮಿಗೆ ಬಂದಿನ ಬೇಕಂತೇಳಿ ಈ ನನ್ನ ಮಕ್ಕಳು ಬರೀ ಬಂದು 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 ಗೈಸ್ ಇದೆಲ್ಲ ಅಂದ್ರೆ ಅವಾಗಿಂದ ಐತಿ. ಬಟ್ ಇದು ಈಗ ರೀಸೆಂಟಾಗಿ ಇಲ್ಲಿ ಯಾರೋ ಭಾಳ ಪ್ರೀತಿಯಿಂದ ಎಮ್ ಅಂತ ನನ್ನ ಹೆಸರು ಬರ್ದಾರ. ಇಲ್ಲಿ MS ಅಂದ್ರೆ ಯಾರು ನನಗೂ ಗೊತ್ತಿಲ್ಲ. ಹಲೋ ಗೈಸ್, ಎಲ್ಲ ಹೆಂಗಿರಿ? ನಾನು ಮಸ್ತೀನಿ, ನೀವು ಮಸ್ತಿರ ತಂದ್ಕೋತೀನಿ. ಭಾಳ ದಿನ ಆಯ್ತು ವಿಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ, ಎಲ್ಲೂ ತಿರ್ಗಾಡಕ್ಕೆ ಹೊರಗೆ ಹೋಗಿದ್ದಿಲ್ಲ, ಹೀಗಾಗಿ ಮಾಡಿದ್ದಿಲ್ಲ. ಇವತ್ತು ಭಾಳ ಅಂದ್ರೆ ಭಾಳ ಬೇಸರ ಆಗ್ಲಕತ್ತಿತ್ತು. ಅದ್ರ ಸಂಬಂಧ ನಾ ಬಂದೀನಿ. ಇವತ್ತು ದ ಗ್ರೇಟೆಸ್ಟ್ ಮಾನ್ಯುಮೆಂಟ್ ಇನ್ ದ ವರ್ಲ್ಡ್ ಆಗಬೇಕಿತ್ತು, ಆಗಿಲ್ಲ. ಯಾಕಂದ್ರೆ ಇದನ್ನು ಕಟ್ಸೋ ವರ್ಷ ಇದನ್ನು ಕಟ್ಟಿಸುವಂಥ ರಾಜ ಸಾಯ್ತಾನ. ಇದು ಯಾವ ರಾಜ, ಇದನ್ನು ಯಾಕೆ ಪೂರ್ತಿ ಕಟ್ಟಿಸ್ಲಿಲ್ಲ, ಏನಾಯಿತು ಅಂತ ಎಲ್ಲ ಇವತ್ತು ನೋಡೋಣಂತ. ಇಲ್ಲಿ ಬಾರಾಕಮಾನ, ಇಲ್ಲಿದಿಂತ ಒಂದು 100 ಮೀಟ್ರ್ ಅಲ್ಲಿ ಬಸವೇಶ್ವರ ಸರ್ಕಲ್ ಐತಿ. ಅಲ್ಲಿದಿಂದ ನಡ್ಕೋತ ಬಂದ್ರೆ ನಿಮ್ಗೆ ಸೀದಾ ಬಾರಾಕಮಾನ ಸಿಗ್ತೈತಿ. ನಾವು ಲಾಗ್ ಮಾಡ್ಬೇಕು ಅನ್ಕೊಂಡು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳತ್ತೀನಿ. ಇಲ್ಲಿ ಮತ್ತೆ ಇಬ್ಬರು ಜಗಳ ಆಡತ್ತಾರ. ನಂಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಭಾಳ ಡೇಂಜರ್ ಬೈ. ಯಾಕಂದ್ರೆ ಮತ್ತೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ಒಳಗೆ ಬರಕ್ಕೆ ನಿಮಗೆ ₹1 ಖರ್ಚಿಲ್ಲ. ಯಾಕಂದ್ರೆ ಇಲ್ಲಿ ಟಿಕೆಟೇ ಇಲ್ಲ, ಫ್ರೀ ಎಂಟ್ರಿ. ಯಾರು ಬೇಕಾದವ್ರು ಬರ್ಬೋದು, ಎಷ್ಟು ಬೇಕಾದಷ್ಟು ಸಲ ಬರ್ಬೋದು. ಇಲ್ಲಿ ಬರೋರೆಲ್ಲ ಫ್ರೀದಾಗೆ ಬರ್ತಾರೋ, ಫ್ರೀದಾಗೆ ಅಂದ್ರೆ ಟಿಕೆಟೇ ಇಲ್ಲ, ಏನು ಟೆನ್ಷನ್ನೇ ಇಲ್ಲ. ಇಲ್ಲಿ ನೋಡ್ಬೋದು ನೀವು, ಇಲ್ಲೇನು ಕಟ್ಟಿ ಕಾಣಕತ್ತಲ್ಲ, ಇದು ಮ್ಯಾಲಿಂದ ಆ ಕಮಾನ್ ಅಷ್ಟು ಹೈಟ್ ಐತಿ. ಒಂದು ವೇಳೆ 12 ಬಾರಾಕಮಾನ್ 12 ಇದ್ರದ್ದು ಕಟ್ಟಿದ್ರು ಇದೊಂದು ಸೇರಿ 13 ಆಗ್ತೈತೆ. ಅಂದ್ರೆ ಅಷ್ಟು ಹೈಟ್ ಕಾಣ್ತೈತಿ. ಇದು ಅಷ್ಟು ದೊಡ್ಡದ ಇದು ಕಟ್ಟಿ. ಇದೇನು ಮರೆ ಚಪಾತಿ ಮಾಡೋದು ಇದ್ರಂಗದ. ಈಗ ಹಬ್ಬ ಇಲ್ಲಿ ನೋಡಿದ್ರೆ ಅದು ರಂಗಾಯಣ ರಘುದು ಯಾಕೋ ಅದೇ ನೆನಪಿಗೆ ಬರ್ತತಿ. ಅಲ್ಲಿ ಕಾಲು ಇಡನೇ ಸೀದಾ ನಿಮಗೆ ಮುಂದೆ ಅಲಿ ಆದಿಲ್ ಶಾ ಸೆಕೆಂಡ್ ಅವ್ರ ಸಮಾಧಿ ಕಾಣಿಸ್ತೈತೆ. ಅಲ್ಲಿ ಸ್ಟೇಟ್ ಹೋದ್ರೆ ಇಲ್ಲಿ ವಾಚ್ಮ್ಯಾನ್ ಏನೋ ಗೈಡ್ ಕೆಲಸ ಏನೋ ಮಾಡಕ್ಕೆ, ವಾಚ್ಮ್ಯಾನ್ ಕೆಲಸ ಬಿಟ್ಟು ಗೈಡ್ ಕೆಲಸ ಮಾಡ್ಲಕತ್ತಾನೆ ಇಲ್ಲಿ ವಾಚ್ಮ್ಯಾನ. ಡಬ್ಬಲ್ ಡ್ಯೂಟಿ ಅಣ್ಣಂದು. ಇಲ್ಲಿ ನೋಡ್ಬೋದು ನೀವು ಎಷ್ಟು ಮಸ್ತ್ ಕಾಣಕತ್ತ ಇದು. ಸೊ ಗೈಸ್, ಇಲ್ಲಿ ನೋಡ್ಬೋದು ನೀವು ಅಲ್ಲಿ ಆದಿಲ್ ಶಾ ಸೆಕೆಂಡ್ ಅವ್ರ ಸಮಾಧಿ ಇದು. ಆ್ಯಂಡ್ ಇದು ಅವರ ರಿಲೇಟಿವ್ಸ್ ಇರ್ಬೋದು, ಇಲ್ಲ ರಾಜರಲ್ಲ, ಮದ್ವೆ ಭಾಳ ಆಗ್ತಿರ್ತಾರೆ. ಸೊ ಅವ್ರು ಹ್ಯಾಂತರ್ ಇರ್ಬೋದು, ಇಲ್ಲ ರಿಲೇಟಿವ್ಸ್. ವಾಚ್ಮ್ಯಾನ್ ನಂಗೆ ಅದೇ ಹೇಳ್ದ. ಆ್ಯಂಡ್ ಇದು ಏನೈತಿ, ಅಲ್ಲಿ ಆದಿಲ್ ಶಾ ಸೆಕೆಂಡ್ ಅವರ ಗುರುವಿನ ಸಮಾಧಿ. ಅಂದ್ರೆ ರಿಲಿಜಿಯಸ್ ಗುರುಗಳು ಇರ್ತಾರಲ್ಲ, ಅವ್ರ ಸಮಾಧಿ ಅಂತ ವಾಚ್ಮ್ಯಾನ್ ಹೇಳಿದ್ರು. ಇದು ಅವ್ರ ಸಮಾಧಿ, ಅಲ್ಲಿ ಆದಿಲ್ ಶಾ ಸೆಕೆಂಡ್ ಅವ್ರ ಸಮಾಧಿ. ಬಟ್ ಮಾರಿ ಆ ಕಡೆ ಐತಿ ಗೊತ್ತಾಗೋಲಾಗೈತಿ. ಹಿಂಗಿರ್ಬೋದು. ಅಲ್ಲಿ ಇದು ಯಾಕಂದ್ರೆ ಹಿಂದೆ ಮಕ ಇಲ್ಲ, ಈ ಸೈಡ್ ಹಿಂಗೆ ಸ್ವಲ್ಪ ಏನೋ ಉಪ್ಪು ಟೈಪ್ ಐತಿ, ಹಿಂಗಾಗಿ ಮಕ ಇರ್ಬೋದು ಅಂತ ಅನ್ಕೊಂಡನ. ಈ ಸೈಡ್ ಇರ್ಬೋದು. ಅಲ್ಲಿ ಆದಿಲ್ ಶಾ ಸೆಕೆಂಡ್ ಸಮಾಧಿ ಇದು. ಶಾಹಿಗಳ ನೀವೇ. ಸೊ ಇಲ್ಲಿ ಒಳಗೆ ಅಷ್ಟೇ ಫುಲ್ ಐತಿದಲ್ಲ, ಒಳಗೆ ಫುಲ್ ಐತಿ. ಬಟ್ ಹೊರಗೆ ಅಷ್ಟೇ ಕಟ್ಸಿದ್ರು. ಇಲ್ಲಿ ಒಳಗೆ ಬಂದು ನಿಂತ್ರಿ ಹೇಳ್ಬೇಕು, ನೀವು ಇದು ಯಾರು ಕಟ್ಸ್ಯಾರ? ಆದಿಲ್ ಶಾ ಅವ್ರೆ, ನೀವೇನು ಬರ್ರಿ ಇಲ್ಲಿ. ಆದಿಲ್ ಶಾ ಅವ್ರೆ, ಬರ್ರಿ, ಎಲ್ಲಿ ಹೋಗ್ತೀರಿ? ಹೋದ್ರಪ್ಪ ಅವರು. ಸೊ ಗೈಸ್, ಈ ಬಾರಾಕಮಾನ್ನ ಅಲ್ಲಿ ಆದಿಲ್ ಶಾ ಸೆಕೆಂಡ್ ಅನ್ನೋರು 1672 ಕಟ್ಲಿಕ್ಕೆ ಚಾಲು ಮಾಡ್ತಾರೆ. ಆ್ಯಂಡ್ ಅದೇ ವರ್ಷ ಇದನ್ನು ಸ್ಟಾಪ್ನು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಬಹುಶಃ ಏಜ್ ಆಗೇ ಇರ್ಬೋದು. ಅಲ್ಲಿ ಆದಿಲ್ ಶಾ ಅವರು ತೀರ್ಕೋತಾರೆ. ನೀವು ಬಿಜಾಪುರದಾಗ ಭಾಳ ಈ ಥರ ಅರ್ಧಂಬರ್ಧ ಕಟ್ಟಿದಂಥ ಸ್ಮಾರಕಗಳು ನೋಡ್ಬೋದು ನೀವು. ಯಾಕಂದ್ರೆ ಈಗ ನಾ ಕಟ್ಸ್ಲಾಕತ್ತೀನಿ ಅಂದ್ರೆ ನಾ ಸತ್ಯ ಅಂದ್ರೆ ಮುಗೀತು. ಇದನ್ನು ಮುಂದೆ ಬಂದು ಕಟ್ಟೋಂಥ ಸಂಪ್ರದಾಯ ಇವರಲ್ಲಿ ಇರಲಿಲ್ಲ ಅಂತ. ಇದು ನೋಡ್ಬೋದು ನೀವು, ಅರ್ಧ ಕಟ್ಬಿಟ್ಟಾರಂದ್ರೆ ಎಷ್ಟು ಮಸ್ತ್ ಕಾಣ್ತದೆ ನೋಡೋಕೆ. ಒಂದು ವೇಳೆ ಪೂರ್ತಿ ಕಟ್ಟಿದ್ರೆ ತೀರಾ ಏನೋ ಮಸ್ತ್ ಕಾಣ್ತಿತ್ತಿದ್ದು. ಬಟ್ ಈಗ ಏನೂ ಮಾಡೋಕ್ಕೆ ಬರೋಂಗಿಲ್ಲ.
ಈ ಬಾರಾಕಮ್ಮನ ಅವ್ರು ಕಟ್ಟಿಸ್ಬೇಕಂತ ಅಂದ್ಕೊಂಡಿದ್ದೆ ಅವ್ರ ಸಮಾಧಿಗೋಸ್ಕರನೇ. ಈಗ ನೀವು ಮೊಹಮ್ಮದ್ ಆದಿಲ್ ಶಾ ನೋಡ್ಬೋದು, ಇವರು ಎರಡನೇ ಆದಿಲ್ ಶಾ ನೋಡ್ಬೋದು ನೀವು. ಅವ್ರು ಇಬ್ರಾಹಿಂ ರೋಜಾ ಕಟ್ಸಿದ್ರು, ಅವ್ರು ಗೋಲ್ ಗುಂಬಜ್ ಕಟ್ಸಿದ್ರು. ಅದೇ ಥರನೇ ಇವರು ತಮ್ಮ ಸಮಾಧಿಗಾಗಿ ಈ ಬಾರಾಕಮ್ಮನ ಕಟ್ಸ್ಬೇಕು ಅಂದ್ಕೊಂಡಿದ್ರು. ಆ್ಯಂಡ್ ಕಟ್ಸ್ಬೇಕು ಅಂದ್ಕೊಂಡಿದ್ದು ವರ್ಷನೇ ಇವ್ರು ತೀರ್ಕೊಂಡು ಬಿಡ್ತಾರೆ. ಹೀಗಾಗಿ ಇದು ಕಂಪ್ಲೀಟ್ ಆಗೋದೇ ಇಲ್ಲ. ನಾರ್ಮಲಾಗಿ ಈ ಏನು ಮೇಲೆ ನೋಡ್ತಿರಲ್ಲ ನೀವು, ಈ ಕಮಾನ್ ನಾರ್ಮಲಿ ಅನಿಸ್ಬೋದು, ಬಟ್ ಯಾವ ಸಪೋರ್ಟ್ನೂ ಇಲ್ಲ. ಬರೀ ಅದು ಏನು ಆಗಿನ ಕಾಲದಾಗ ಹಚ್ತಿದಾರಲ್ಲ ಆ ಸುಣ್ಣಗಳು ಇದ್ರಿಂದ ಇದು ಇಷ್ಟಿಷ್ಟು ದೊಡ್ಡ ದೊಡ್ಡ ಕಲ್ಲು ಹಿಂಗೆ ಒಂದಕ್ಕೊಂದು ಹತ್ತಿ ಕುಂತವಲ್ಲಿ ಮ್ಯಾಲೆ ನಮ್ಮ ತಲೆ ಮೇಲೆ ಬಿದ್ರೆ ಹೈರಾಣ. ದಿಲ್ಶಾ ಸೆಕೆಂಡ್ ಒಂದು ವೇಳೆ ಇನ್ನೊಂದು 5-6 ವರ್ಷ ಬದುಕಿದ್ರು ಬೈ ಗೋಲ್ ಗುಂಬಜ್ಕಿಂತ ಹೆಚ್ಚಿನ ಅಂದ್ರೆ ಅದಕ್ಕೆ ಏನೋ ಒಂದು ಕ್ರಿಯೇಟ್ ಆಗಿರೋದು ನೋಡೋಕೆ ಸಿಗ್ತಿತ್ತೇನೋ ಅನ್ನಿಸ್ತೈತಿ. ಬಟ್ ಅನ್ಫಾರ್ಚುನೇಟ್ಲಿ ಸತ್ತ ಇವ. ಈ ಅರ್ಧನೇ ಉಳಿದಂಥ ಈ ಏನದವಲ್ಲ ಸ್ಮಾರಕಗಳು, ಇದನ್ನು ಪೂರ್ತಿ ಕಟ್ಸುವಂಥ ಸಂಪ್ರದಾಯ ಈ ಶಾಹಿಗಳಲ್ಲಿ ಇರಲಿಲ್ಲ. ಹೀಗಾಗಿ ಇದು ಅರ್ಧನೇ ಉಳಿತೈತಿ. ನೀವು ಇದು ಇನ್ನೂ ಬರೀ ಒಂದೇ ಅಂದ್ರೆ ಬಾರಾಕಮಾನ್, ಇದು ಇನ್ನೂ ಒಂದೇ ಕಮಾನ್ ಐತಿ. ಇದ್ರ ಮ್ಯಾಲೆ ಇನ್ನೂ 11 ಕಮಾನ್ ಬರ್ತಿದ್ದು. ಇದ್ರ ಮ್ಯಾಲೆ ಇನ್ನೂ 11 ಅಂದ್ರೆ ಸೂರ್ಯ ಈ ಸೈಡ್ ಬರ್ತಾನಲ್ಲ, ಈ ಟೈಮಿಗೆ ಇದನ್ನ ನೆರಳು ಗೋಲ್ ಗುಂಬಜ್ ಮೇಲೆ ಬೀಳೋಷ್ಟು ದೊಡ್ಡದು ಕಟ್ಬೇಕನ್ನೋ ಒಂದು ಪ್ಲ್ಯಾನ್ ಇತ್ತು. ಬಟ್ ಆ ಪ್ಲ್ಯಾನ್ ಪೂರ್ತಿ ಆಗೋಕ್ಕಿಂತ ಮೊದಲೇ ಸಾಯ್ತಾರ ಶಾಹಿ. ಹೀಗಾಗಿ ಇಷ್ಟ ಉಳಿತೈತಿ. ಅಂದರೆ ಫ್ರೀ ಇದ್ರೂ ಅಷ್ಟೇ, ಇರ್ಲಿಕ್ಕೆ ಅಷ್ಟೇ ಟೂರಿಸ್ಟ್ಗಳಂತೂ ಬಂದೇ ಬರ್ತಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು, ಇಲ್ಲಿ ಒಳಗೆ ಹೋಗಕ್ಕೆ ಬಹುಶಃ ದಾರಿ ಇತ್ತು ಅನ್ನಿಸ್ತೈತಿ. ಈಗ ಬಂದ್ ಮಾಡ್ಯಾರೋ ಏನು ಮೊದಲಿಂದ ಬಂದ್ ಮಾಡ್ಯಾರೋ ಗೊತ್ತಿಲ್ಲ. ಬಟ್ ಅಲ್ಲಂತರೂ ಐತಿ, ಜಾಗ ಐತಿ ಇಲ್ಲಿ. ಕಾಣ್ತೈತಿ ಇಲ್ಲಿ ಗೊತ್ತಿಲ್ಲ, ಬಟ್ ಅಲ್ಲಿ ಸ್ಟೆಪ್ಸ್ ಅದಾವು. ಮ್ಯಾಲೆ ಹಬ್ಬಿ ಈ ಕಡೆ ಒಳಗೆ ಹೋಗಕ್ಕೆ ಅದಾವು. ಆ್ಯಂಡ್ ಇಲ್ಲಿ ತಳಗೆ ಇಲ್ಲೇ ನೀವು ಪಾತಾಳ ಕಾಣ್ತದೆ ಸ್ಲೋಲಿ. ಬೈ ನಾ ಚಂದಾಗಿ ವಿಡಿಯೋ ಮಾಡ್ಬೇಕನ್ನತ್ತೀನಿ. ಯಾರೂ ಮಂದಿಲ್ಲ ಟೈಮಿಗೆ ಬಂದಿನ ಬೇಕಂತೇಳಿ ಈ ನನ್ನ ಮಕ್ಕಳು ಬರೀ ಬಂದು ನನಗೆ ಪ್ರಾಬ್ಲಮ್ ಇಲ್ಲ. ಇಂಟ್ರೋವರ್ಟ್ ಇದೀನಿ ಬೈ. ಎಕ್ಕಟ್ಟ ನಾ ಈ ಸೈಡ್ ಬಂದು ವಿಡಿಯೋ ಮಾಡ್ಬೇಕಂತೀನಿ ಇಲ್ಲಿ ಬರ್ತಾರೆ, ಆ ಸೈಡ್ ಬಂದು ಮಾಡ್ಬೇಕಂತೀನಿ ಅಲ್ಲಿ ಬರ್ತಾರೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಏನು ಮಾಡೋದು, ಅವ್ರು ಆಂಟಿಗಳು ಅಷ್ಟಾಯ್ತು ವಿಡಿಯೋ ಶೂಟಿಂಗ್ ಮಾಡತ್ತಾರ ಬಿಡುವಲ್ಲೇ ಆಗ್ಯಾರ. ನಾವು ಮಾಡ್ಬೇಕಂದ್ರೆ ಅಂದ್ರೆ ಒಂದು ಕಾನ್ಸ್ಪಿರಸಿ ಥಿಯರಿ ಏನಂದ್ರೆ, ಒಂದು ವೇಳೆ ಇದು ಪೂರ್ತಿ ಆದ್ರೆ ಗೋಲ್ ಗುಂಬಜ್ಕಿಂತ ಹೆಚ್ಚು ಇದೇ ಫೇಮಸ್ ಆಗ್ತದೆ ಅಂತೇಳಿ ಹೊಟ್ಟೆ ಕಿಚ್ಚು ಬಿದ್ದು ಮೊಹಮ್ಮದ್ ಆದಿಲ್ ಶಾ ಸೆಕೆಂಡ್ ಅಂದ್ರೆ ಅವ್ರ ಮಗನ್ನ ಕೊಲ್ಸ್ಯಾನ ಅಂತ ಹೇಳ್ತಾರೆ. ಬಟ್ ಇದಕ್ಕೆ ಯಾವುದೇ ಥರ ಸಂಬಂಧ ಇಲ್ಲ. ಯಾಕಂದ್ರೆ ಅವ್ರು ಸತ್ತಿದ್ದು 1656 ಆ್ಯಂಡ್ ಇವ್ರು ಸತ್ತಿದ್ದು 1672. ಸೊ ಯಾವುದೇ ಸಂಬಂಧ ಇಲ್ಲ. ಏನೋ ಹೇಳ್ಬೇಕಂತ ಹೇಳ್ತಿರ್ಬೇಕು ಅಷ್ಟೇ ಅವರು ಈ ಥರದ್ದು. ಯಾಕಂದ್ರೆ ಎಷ್ಟೇ ಅಲ್ಲಿ ಮಗನೇ ಎಷ್ಟೇ ಅಲ್ಲಿ ಕಾಳಜಿ ಇದ್ದೇ ಇರ್ತೈತಿ. ಅದು ಯಾಕೆ ನಮ್ಗೆ ಭಾಳ ಜನ ಅದೇ ಹೇಳ್ಯಾರ, ಬಟ್ ಹಂಗಿಲ್ಲದು. ಅವರೇ ಬೇರೆ ಟೈಮ್ ಒಳಗೆ ಸತ್ತಾರ, ಇವರೇ ಬೇರೆ ಟೈಮ್ ಒಳಗೆ ಸತ್ತಾರ ಗೈಸ್. ಇದೆಲ್ಲ ಅಂದ್ರೆ ಅವಾಗಿಂದ ಐತಿ. ಬಟ್ ಇದು ಈಗ ರೀಸೆಂಟಾಗಿ ಇಲ್ಲಿ ಯಾರೋ ಭಾಳ ಪ್ರೀತಿಯಿಂದ ಅಂತ ನನ್ನ ಹೆಸರು ಬರ್ದಾರ. ಅಲ್ಲಲ್ಲಲ್ಲಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಬಲೆ ಇಲ್ಲಿ MS ಅಂದ್ರೆ ಯಾರು ನನಗೂ ಗೊತ್ತಿಲ್ಲ. ಅಂದ್ರೆ ಇದು ಪಕ್ಕ ಇಲ್ಲೆಲ್ಲ ಬರೀ ಲವ್ ಸಿಂಬಲ್ ಕಾಲಾಗ ಹಾಕಿ ಕಚಾ ತುಳಿಬೇಕು ಹಂಗೈತಿದು. ಅಂದ್ರೆ ಇದು ಮೊದಲು ಕಟ್ಸ್ಯಾರ, ಆಮೇಲೆ ಇದು ಕೆಳಗಿದೆಲ್ಲ ಈಗ ಹಾಕಿರ್ಬೇಕಿದು. ಯಾಕಂದ್ರೆ ಇಲ್ಲಿ ಅಮರ ಪ್ರೇಮಿಗಳಾದಂಥ ಇಲ್ಲಿ ಏನೋ SNT ಏನೇನೋ ಅದಾವಪ್ಪ ಇಲ್ಲಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಲೈಲಾ ಮಜ್ನು PA. ಇದೆಲ್ಲ ಮಾಡೋದ್ರಿಂದ ಏನು ಸಿಗ್ತೈತೆ ಏನಿಲ್ಲ ಗೊತ್ತಿಲ್ಲ. ಏನು ಅವರೇ ಲೈಲಾ ಮಜ್ನು ದೇವದಾಸ್ ಪಾರ್ವತಿ ಆದಂಗೆ ಆಗ್ತಾರೋ ಅದು ಗೊತ್ತಿಲ್ಲ. ಲೈಲಾ ಮಂಜಣ್ಣ, ರೋಮಿಯೋ ರಾಮಣ್ಣ, ದೇವದಾಸು ಪಾರ್ವತಿ, ಕೆಂಚಪ್ಪ, ಬೋಳಮ್ಮ, ಕಾಳಮ್ಮ, ಒಂಬಳಕ ಅಂತೆಲ್ಲ ಅವರೆಲ್ಲಾ ಲವ್ ಸ್ಟೋರಿಗಳಿಗಿಂತ ಗ್ರೇಟ್ ಬಸ್ ಇವ್ನ ಲವ್ ಸ್ಟೋರಿ. ಹಿಂಗೆ ಬರ್ಕೋದು ಕುಂತು ಬಿಡೋದು. ಅಲ್ಲಿ ಗೋಲ್ ಗುಂಬಜ್ ಒಳಗಂತೂ ನೋಡಿ ತುಂಬಿಸ್ಬಿಟ್ಟಾರ. ಇಲ್ಲಿ ನೋಡ್ಬೋದು
ಹುಚ್ಚು ನನ್ನ ಮಕ್ಕಳು MHM MNM ಇಲ್ಲಿ ಫೋಟೋಶೂಟ್ ನಡೆಯತ್ತದ ಇಲ್ಲಿ ಹೆಚ್ಚಕಮ್ಮಿ ಹೋದ್ರೆ ಹೆಣ ಹಾಕ್ತಾರೆ. ಆ್ಯಂಡ್ ಇವು ಗೋಲ್ ಗುಂಬಜ್ ಕಟ್ಟಾಕ ಗ್ರೇ ಬಸಾಲ್ಟ್ ಕಲ್ಲನ್ನು ಯೂಸ್ ಮಾಡ್ಯಾರ. ಬಟ್ ಇವನಿಲ್ಲ, ಇವು ನಾರ್ಮಲ್ ಕಲ್ಲು ಅದಾವೆ ಇವು. ಆ್ಯಂಡ್ ಇದು ಅವಾಗೆಲ್ಲ ಯೂಸ್ ಮಾಡೋಂಥ ನಾರ್ಮಲ್ ಸುಣ್ಣನೇ ಐತಿದು. ಅವ್ರು ಬಿಜಾಪುರದವ್ರು ಅಂತೂ ಅಲ್ಲ, ಫೋಟೋಶೂಟ್ ಮಾಡತ್ತಾರೆ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಇಲ್ಲಿ ಕುಂತ ಊಟ ಮಾಡಕ್ಕೆ ನಿಮಗೆ ಎಲ್ಲ ಮಸ್ತ್ ಗಾರ್ಡನ್ ಐತಿ, ಹುಲ್ಗಿಲೆಲ್ಲ ಐತಿ. ಇದು ಇದ್ರ ಸುತ್ತ ಐತಿ ಗಾರ್ಡನ್. ನೀವು ಇಲ್ಲಿ ಬೇಕಾದಲ್ಲಿ ಕುಂತು ಊಟ ಮಾಡ್ಬೋದು. ಬಟ್ ಈಗ ಅಲ್ಲಿ ಏನೋ ಕೆಲಸ ನಡೆದು ಗ್ರಾಸ್ ಕಟಿಂಗ್ ಮಾಡ್ಲಕತ್ತಾರ ಅಲ್ಲಿ, ಹಿಂಗಾಗಿ ಬಿಡಲಾಗ್ಯಾರ ಕೆಳಗಿಲ್ಲ. ನಿಮ್ಮ ಸುತ್ತ ಸುರಂಗಗಳು ಏನೋ ಆ ಟೈಪ್ ಅದಾವು ತೋರಿಸ್ತಿದ್ದೆ, ಬಟ್ ಅವ್ರು ಬಿಡುವಲ್ಲ. ನಿಮ್ಗೆ ಇದನ್ನ ಆಗಲೇ ಹೇಳಿದೆ ಅಲ್ಲಿ, ಅದು ನೋಡ್ಬೋದು ನೀವು. ಬರೀ ಅದು ಗಚ್ಚದಿಂತೆ ಅದು ಎಷ್ಟು ಮಸ್ತ್ ಕುಂತಾವ. ಎಲ್ಲ ಕಲ್ಗಳು ಅಷ್ಟೆಷ್ಟು ದೊಡ್ಡ ಅಂದ್ರೆ ಹಿಂಗೆ ಒಂದಕ್ಕೊಂದು ಅಂಟಿ ಕುಂತಾವು. ಅಂದ್ರೆ ಬೀಳಂಗಿಲ್ಲ ಯಾರು ತಲೆ ಮೇಲೆ. ನಾವು ಹಂಗೇಂದ್ರೆ ಬೀಳ್ತಿತ್ತಾನೆ, ಇಲ್ಲಿ ಬಿಡ್ತಿದ್ದಿಲ್ಲ ಒಳಗೆ. ಮಸ್ತ್ ಅದ ನೋಡಕ್ಕೆ. ಇದು ಇನ್ನೂ ನಂದು 2ನೇ ವಿಡಿಯೋ, ಹಿಂಗಾಗಿ ಸ್ವಲ್ಪ ನಂಗೆ ಇನ್ನೂ ಅಷ್ಟು ಐಡಿಯಾ ಇಲ್ಲ ಹೆಂಗೆ ಮಾಡಬೇಕು ಹಂಗಿಲ್ಲ ಅಂಥೇಳಿ. ಸೊ ಏನಾರ ತಪ್ಪಾಗಿದ್ರೆ ಕ್ಷಮಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿರಿ. ನೆಕ್ಸ್ಟ್ ವೀಡಿಯೋದಾಗ ಇನ್ನೂ ಇದಕ್ಕೆ ಬೆಟ್ರಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಅಷ್ಟೇ. ಹಾಂ, ಥ್ಯಾಂಕ್ಸ್ ಅಣ್ಣ. ಬೈನೇ ಕರೆದು ಬೈ ಯೂಟ್ಯೂಬರ್ ಏನಂತ ಕೇಳಿ, ಅಂದ್ರೆ ಈಗಿನ ಇದು 2ನೇ ವಿಡಿಯೋ ನಂದು. ಆದರೂ ಯೂಟ್ಯೂಬರ್ ಏನಂತ ಕೇಳಿ ನನ್ನ ಚಾನಲ್ ತೊಗೊಂಡು ಸಬ್ಸ್ಕ್ರೈಬ್ ಮಾಡಿದೆ. ಸೊ ಅವ್ರಿಗೊಂದು ಇಲ್ಲಿದೆ ಥ್ಯಾಂಕ್ಸ್.